ವಿಡಿಯೋದಲ್ಲಿ ನಾವು 5ನೇ ತರಗತಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಯೂನಿಟ್ 5 ಪ್ರೋಸ್ ಶಬಲೆ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಎಲ್ಲ ಪ್ರಶ್ನೆ ಉತ್ತರಗಳನ್ನ ನೋಡೋಣ. Once there was a sage whose name was Vasistha. ಒಂದಾನೊಂದು ಕಾಲದಲ್ಲಿ ಒಬ್ಬ ಋಷಿ ಇದ್ದರು. ಅವರ ಹೆಸರು ವಸಿಷ್ಠ ಎಂದು. He lived in a forest. ಅವರು ಕಾಡಿನಲ್ಲಿ ವಾಸವಾಗಿದ್ದರು. ವಸಿಷ್ಠ had a cow by name ಶಬಲೆ. ವಸಿಷ್ಠರು ಒಂದು ಆಕಳನ್ನ ಹೊಂದಿದ್ದರು. ಅದರ ಹೆಸರು ಶಬಲೆ ಎಂದು. ಆಲ್ಸೋ known as ನಂದಿನಿ. ಅದರ ಇನ್ನೊಂದು ಹೆಸರು ಏನೆಂದರೆ ನಂದಿನಿ ಅಂತ. ಅದಕ್ಕೆ ಶಬಲೆಗೆ ಇನ್ನೊಂದು ರೀತಿಯಲ್ಲಿ ನಂದಿನಿ ಎಂದು ಕರೆಯುತ್ತಿದ್ದರು. ಅದು ಡಾಟರ್ ಆಫ್ ಕಾಮಧೇನು. ಅದು ಕಾಮಧೇನುವಿನ ಮಗಳಾಗಿತ್ತು. ದ ಹೆವನ್ಲಿ ಕೌ. ಸ್ವರ್ಗದ ಕಾಮಧೇನು ಏನು? ಸ್ವರ್ಗದ ಕೌ. ಅದು ಸ್ವರ್ಗದ ಆಕಳು. ಅದರ ಮಗಳು ಶಬಲೆ ಅಂದ್ರ ನಂದಿನಿ. Whenever Vasistha asked her for anything, ವಸಿಷ್ಠರು ಯಾವಾಗ ಏನನ್ನು ಕೇಳಿದರೂ ಸಹ, ಅಂದ್ರ ಏನನ್ನು ಅಂದರೆ such as food, ಆಹಾರ, ಡ್ರಿಂಕ್ ಕುಡಿಯಲಿಕ್ಕೆ, ಅಥವಾ ಬಟ್ಟೆ ಕ್ಲಾತ್ಸ್ ಅಂದ್ರ ಬಟ್ಟೆ, she would give them to him. she would give them to him. ಅವರಿಗೆ ಅದು ಆಕಳು ಅವರಿಗೆ ಕೊಡುತ್ತಿತ್ತು. Both of them lived happily in the forest. ಎಲ್ಲರೂ ಅಂದ್ರೆ ಇವರು ಸಂತೋಷದಿಂದ ಕಾಡಿನಲ್ಲಿ ಇದ್ದರು. ಇದೇ ರೀತಿಯಾಗಿ ಸಂತೋಷದಲ್ಲಿ ಕಾಡಿನಲ್ಲಿ ಇದ್ದರು. ನೋಡ್ರಿ, ಇದು ಚಿತ್ರ. ನೆಕ್ಸ್ಟ್, ಒನ್ ಡೇ ಕೌಶಿಕ. ಒನ್ ಡೇ ಕೌಶಿಕ, ಅ ಪವರ್ಫುಲ್ ಕಿಂಗ್. ಒಂದು ದಿನ ಕೌಶಿಕ ಎಂಬ ಬಲಿಷ್ಠ ರಾಜ ಅಂಡ್ ಹಿಸ್ ಸೋಲ್ಜರ್ಸ್ ಕೇಮ್ ಟು ದ ಫಾರೆಸ್ಟ್. ಒಂದು ದಿನ ಕೌಶಿಕನೆಂಬ ಬಲಿಷ್ಠ ರಾಜ ಹಾಗೂ ಅವನ ಸೈನಿಕರು ಕಾಡಿಗೆ ಬಂದರು. ದೇ ವೇರ್ ಹಂಟಿಂಗ್. ಅವರು ಬೇಟೆಯಾಡುತ್ತಿದ್ದರು. ದೇ ಸಾ ಅ ಸ್ಮಾಲ್ ಹಟ್ and decided to rest there for some time. ಅವರು ಒಂದು ಗುಡಿಸಲನ್ನ ಕಂಡರು. ಅವರು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ನಿಶ್ಚಯಿಸಿದರು. ಡಿಸೈಡೆಡ್ ಅಂದ್ರ ನಿಶ್ಚಯಿಸು. when they came near the hut, ಅವರು ಗುಡಿಸಲಿನ ಪಕ್ಕ ಬಂದಾಗ, ವಸಿಷ್ಠ greeted ಕೌಶಿಕ and his men. ವಸಿಷ್ಠ ಋಷಿಯು ಆ ಕೌಶಿಕ ರಾಜನನ್ನ ಹಾಗೂ ಅವರ ಸೈನಿಕರನ್ನ ಸತ್ಕರಿಸಿದನು. ಗ್ರೀಟೆಡ್, ಸತ್ಕರಿಸಿದನು. ಈ ಪ್ರೇಡ್ ಟು ಶಬಲೆ. ಅವನು ಯಾರು? ವಸಿಷ್ಠರು ಪ್ರಾರ್ಥಿಸಿದರು. ಶಬಲೆಯನ್ನ ಕುರಿತು ಪ್ರಾರ್ಥಿಸಿದರು. ಈ ಪ್ರೇಡ್ ಟು ಶಬಲೆ ಟು ಗಿವ್ ಹಿಸ್ ಗೆಸ್ಟ್ ಅ ಟೇಸ್ಟಿ ಮಿಯಲ್. ಅವರು ವಸಿಷ್ಠರು ಶಬಲೆಯನ್ನ ಕುರಿತು ನನ್ನ ಅತಿಥಿಗಳಿಗೆ ಸಿಹಿಯಾದ ಪದಾರ್ಥವನ್ನ, ಸಿಹಿಯಾದ ಆಹಾರವನ್ನ ಕೊಡು ಎಂದು ಪ್ರಾರ್ಥಿಸಿದರು. ಯಾರನ್ನ ಕುರಿತು? ಶಬಲೆಗೆ ಪ್ರಾರ್ಥಿಸಿದರು. ಅವರ ಗೆಸ್ಟ್ ಯಾರು? ಕೌಶಿಕ ಮತ್ತು ಆ ಸೈನಿಕರಿಗೆ. ಇನ್ ಅ ಮಿನಿಟ್ಸ್, ಅವರು ಅದು ನಿಮಿಷದಲ್ಲಿ, ಶಬಲೆ gave them a tasty meal. ಅವರಿಗೆ ರುಚಿಯಾದ ಆಹಾರವನ್ನ ಒದಗಿಸಿತು. ಶಬಲೆ ಅವರಿಗೆ ರುಚಿಯಾದ ಆಹಾರವನ್ನ ಒದಗಿಸಿತು. ಕೌಶಿಕ ವಾಸ್ ಇಂಪ್ರೆಸ್ಡ್. ಕೌಶಿಕ ಇದನ್ನು ನೋಡಿ ತುಂಬಾ
ಒಲವು ಒಲವು ಮೂಡಿತು, ಇಂಪ್ರೆಸ್ಡ್ ಬೈ ಶಬಲೇಸ್ ಸ್ಪೆಷಲ್ ಗಿಫ್ಟ್. ವಿಶೇಷವಾದ ಉಪಚಾರವನ್ನು ನೋಡಿ ಅವನು ಕೌಶಿಕ ಮಹಾರಾಜ ಇಂಪ್ರೆಸ್ ಆದ. ಇಂಪ್ರೆಸ್ ಅಂತಂದ್ರ ಒಲವನ್ನ ಹೊಂದಿದ. he wanted to take ಶಬಲೆ. he wanted, ಕೌಶಿಕ wanted to take ಶಬಲೆ to his palace. ಅವನು ಕೌಶಿಕ ಮಹಾರಾಜನು ಆ ಶಬಲೆ ಎಂಬ ಗೋವನ್ನ ಅವನ ಅರಮನೆಗೆ ತೆಗೆದುಕೊಂಡು ಹೋಗಲು ಬಯಸಿದನು. he wanted to take ಶಬಲೆ to his palace. so ಕೌಶಿಕ asked ವಸಿಷ್ಠ. ಕೌಶಿಕ ಮಹಾರಾಜ ವಸಿಷ್ಠ ಋಷಿಯನ್ನ ಕೇಳಿದ. to give ಶಬಲೆ to him in exchange for 10,000 cows. ನನಗೆ ಈ ಶಬಲೆ ಎಂಬ ಗೋವನ್ನ ಕೊಡು, ನಾನು ನಿನಗೆ 10,000 ಆಕಳುಗಳನ್ನ ಕೊಡುತ್ತೇನೆ ಎಂದು ಕೌಶಿಕ ರಾಜ ವಸಿಷ್ಠ ಋಷಿಗೆ ಕೇಳಿದನು. ಬಟ್ ಆದರೆ ವಸಿಷ್ಠ ರೆಫ್ಯೂಸ್ಡ್. ವಸಿಷ್ಠ ಋಷಿಯು ಅದನ್ನ ತಿರಸ್ಕರಿಸಿದನು. ಕೌಶಿಕ even offered his entire kingdom and asked for ಶಬಲೆ. ಕೌಶಿಕ ಮಹಾರಾಜ ನನ್ನ ಇಡೀ ಸಾಮ್ರಾಜ್ಯವನ್ನ ನಿನಗೆ ಕೊಡುತ್ತೇನೆ, ನನಗೆ ಆ ಆಕಳನ್ನ ಕೊಡು ಎಂದು ಕೇಳಿದನು. ಬಟ್ ವಸಿಷ್ಠ ಸ್ಟಿಲ್ ರೆಫ್ಯೂಸ್ಡ್. ಆದಾಗ್ಯೂ ವಸಿಷ್ಠರು ಅದನ್ನ ತಿರಸ್ಕರಿಸಿದರು. he said ಶಬಲೆ belonged to the gods. ಶಬಲೆ ಆಕಳು ದೇವರಿಗೆ ಸಂಬಂಧಿಸಿದ್ದು, ಬಿಲಾಂಗ್ ಟು ದ ಗಾಡ್ಸ್, ಅಂಡ್ ಗಾಡೆಸಸ್ ದೇವತೆಗಳಿಗೆ ಸಂಬಂಧಿಸಿದ್ದು, ಅಂಡ್ ಶಿ ವುಡ್ ನಾಟ್ ಬಿ ಮಿಸ್ಯೂಸ್ಡ್ ಅದನ್ನ ದುರುಪಯೋಗ ಮಾಡುವಂತಿಲ್ಲ. ನೋಡ್ರಿ, ವಸಿಷ್ಠ ಋಷಿ ಏನಂತ ಹೇಳ್ತಾನ ಕೌಶಿಕರಿಗೆ, ಈ ಶಬಲೆ ಆಕಳು ದೇವತೆಗಳಿಗೆ ಸಂಬಂಧಿಸಿದ್ದು, ಅದನ್ನ ದುರುಪಯೋಗ ಮಾಡುವಂತಿಲ್ಲ ಅಂತ ಹೇಳ್ತಾನ ಕೌಶಿಕ. ಇಲ್ಲಿ ನೋಡ್ರಿ, ಇವರು ರಾಜ, ಇವರು ಋಷಿ ವಸಿಷ್ಠ, ಇದು ಶಬಲೆ ನಂದಿನಿ. ನೆಕ್ಸ್ಟ್, ಕೌಶಿಕ decided to take ಶಬಲೆ by force. ಅವನು ಕೌಶಿಕ ಮಹಾರಾಜನು ಅದನ್ನ ಬಲದಿಂದ ತೆಗೆದುಕೊಂಡು ಹೋಗಲು ಬಯಸಿದನು, ನಿಶ್ಚಯಿಸಿದನು. ಡಿಸೈಡೆಡ್ ನಿಶ್ಚಯಿಸು. he put a rope around ಶಬಲೆ's neck and dragged her. ಅದನ್ನ ಎಳೆದನು. ಅವನು ಒಂದು ಹಗ್ಗವನ್ನ ಅವನ ಆ ಶಬಲೆಯ ಕುತ್ತಿಗೆಗೆ ಹಾಕಿ ಅದನ್ನ ಎಳೆದನು. ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ವಿತ್ ದ ಕಿಂಗ್. ಅದಕ್ಕೆ ಶಬಲೆಗೆ ರಾಜನ ಹಿಂದೆ ಹೋಗಲು ಇಷ್ಟವಿರಲಿಲ್ಲ. ನೆಕ್ಸ್ಟ್, ಶಬಲೆ saw her master's helplessness. ಶಬಲೆ ಗೋವು ಅವರ ಸ್ವಾಮಿ ಅಂದ್ರ ವಸಿಷ್ಠರ ಅಸಹಾಯಕತೆಯನ್ನ ಕಂಡು ಹೆಲ್ಪ್ಲೆಸ್ನೆಸ್ ಅಂದ್ರ ಅಸಹಾಯಕತೆ. she decided to teach. ಅದು ಒಂದು ಪಾಠವನ್ನ ಕಲಿಸಲು ನಿಶ್ಚಯಿಸಿತು. he decided to teach Kaushika a lesson. she freed herself, ran and stood next to Vasishtha. ಅದು ಅದರಷ್ಟಕ್ಕೆ ವಿಮುಕ್ತವಾಗಿ, ಅಂದ್ರ ಅದ ಕುತ್ತಿಗೆಗೆ ಹಗ್ಗವನ್ನ ಹಾಕಿದ್ರಲ್ಲ, ಅದರಿಂದ ಕಳಚಿಕೊಂಡು, ಫ್ರೀಡ್ ಹರ್ಸೆಲ್ಫ್, ಕಳಚಿಕೊಂಡು ವಸಿಷ್ಠರ ಹತ್ತಿರ ಹೋಗಿ, ವಸಿಷ್ಠರ ಹಿಂದೆ ಹೋಗಿ
She underwent an amazing change. She underwent an amazing change. ಅದು ಬದಲಾಯಿತು. Fire gushed out of her eyes. ಅದರ ಕಣ್ಣುಗಳಿಂದ ಬೆಂಕಿ ಬರುತ್ತಿತ್ತು. Her head and neck grew larger. ಅದರ ತಲೆ ಮತ್ತು ಕುತ್ತಿಗೆ ಬೆಳೆಯುತ್ತಾ ಹೋಯಿತು, ದೊಡ್ಡದಾಗುತ್ತಾ ಹೋಯಿತು. Balls of fire came out from her tail. ಬೆಂಕಿಯ ಉಂಡೆಗಳು ಅದರ ಬಾಲದಿಂದ ಬರುತ್ತಿದ್ದವು. Many soldiers came out from her mouth. ಬಹಳಷ್ಟು ಸೈನಿಕರು ಅವಳ ಬಾಯಿಂದ, ಆ ಗೋವಿನ ಬಾಯಿಯಿಂದ ಬಂದರು. Udder and her sides. ಅದರ ಅಕ್ಕಪಕ್ಕ ನಿಂತರು. These soldiers chased ಕೌಶಿಕ. ಕೌಶಿಕನಿಗೆ ಚೇಸ್ ಅಂತಂದ್ರ ಬೆನ್ನು, ಅವರನ್ನು ವಿರುದ್ಧವಾಗಿ ನಿಲ್ಲು, ಚೇಸ್. And his men out of the ashrama. These soldiers chased Kaushika and his men. ಯಾರು? ಕೌಶಿಕನ ಸೈನಿಕರು ಔಟ್ ಆಫ್ ದ ಆಶ್ರಮ, ಅವರು ಹೊರಗೆ ಹೋದರು. But they did not kill anyone. ಈ ಸೈನಿಕರನ್ನ ಬಿಟ್ಟಿತ್ತಲ್ಲ ಗೋವು, ಅದು ಯಾರನ್ನ ಕೊಲ್ಲಲಿಲ್ಲ, ಆದರೆ ಅವರನ್ನ ಓಡಿಸಿತು, ಯಾರನ್ನ ಸಾಯಿಸಲಿಲ್ಲ. ನೋಡ್ರಿ, ಸೈನಿಕರು ಈ ಸೈನಿಕರನ್ನ, ಕೌಶಿಕ ಮಹಾರಾಜನ ಸೈನಿಕರನ್ನ ಓಡಿಸ್ತಾ ಇದ್ದಾರೆ. ಇದರಿಂದ ಬೆಂಕಿಯ ಉಂಡೆಗಳು, ಬಾಣಗಳು, ಗದೆ ಎಲ್ಲ ಹೋಗ್ತಾ ಇದೆ. ಕೌಶಿಕ ರಿಯಲೈಸ್ಡ್, ಅವನಿಗೆ ಗೊತ್ತಾಯಿತು, ಅರಿವಾಯಿತು, ಕೌಶಿಕನಿಗೆ ಅರಿವಾಯಿತು that he was not powerful enough. ಕೌಶಿಕ ಮಹಾರಾಜ ಅಷ್ಟು ಬಲಶಾಲಿ ಅಲ್ಲ. and could not win anything by force. ಯಾವುದನ್ನು ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ ಎಂದು ನಿಶ್ಚಯಿಸಿದನು. ಅರಿವಾಯಿತು ಅಂದ್ರೆ ರಿಯಲೈಸ್ಡ್ ಮೀನ್ಸ್ ಅರಿವಾಗು. He left his kingdom. ಅವನು ಅವನ ರಾಜ್ಯವನ್ನ ತೊರೆದು went into the forest to become a sage. ಈ ಕೌಶಿಕ ಮಹಾರಾಜ ಅವನ ಅರಮನೆಯನ್ನ ತೊರೆದು ಕಾಡಿಗೆ ಹೋಗಿ ಋಷಿಯಾದನು. ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್, ಅವನ ಹಲವಾರು ವರ್ಷಗಳ ಪ್ರಾರ್ಥನೆಯಿಂದ ಅಂಡ್ ಮೆಡಿಟೇಷನ್, ಧ್ಯಾನದಿಂದ, ಪ್ರಾರ್ಥನೆ ಮತ್ತು ಧ್ಯಾನದಿಂದ he became a true sage. ಅವನು ಒಬ್ಬ ಒಳ್ಳೆಯ ಋಷಿಯಾದನು. and came to be called ವಿಶ್ವಾಮಿತ್ರ. ಈ ಕೌಶಿಕ ಮಹಾರಾಜ ದೊಡ್ಡ ಋಷಿಯಾಗಿ ಬೆಳೆದ. ಅವನ ಹೆಸರು ಏನು ಅಂದ್ರ ವಿಶ್ವಾಮಿತ್ರ. ವಾವ್. ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ದ ವರ್ಲ್ಡ್. ವಿಶ್ವಾಮಿತ್ರ ಅಂದ್ರ ಫ್ರೆಂಡ್ ಆಫ್ ದ ವರ್ಲ್ಡ್ ಅನ್ನಂಗ. ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ ಆಯ್ತು, ವಿವರಣೆ ಆಯ್ತು. ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಗಳನ್ನ ನೋಡ್ಬಿಡೋಣ. ಈ ಲೆಸನ್ಗೆ ಸಂಬಂಧಪಟ್ಟಂತಹ ಕ್ವಶನ್ ನೋಡೋಣ. ಫಸ್ಟ್, ಆರ್ ದೀಸ್ ಸೆಂಟೆನ್ಸ್ ರೈಟ್ ಆರ್ ರಾಂಗ್? ಫಸ್ಟ್ ನೋಡ್ರಿ, ವಸಿಷ್ಠ lived in a forest. Right. Kaushika did not ask Vasishtha to give Shabale to him. Wrong. Because Kaushika asked Vasishtha to give Shabale to him. ಕೌಶಿಕನು ಆಕಳನ್ನ ಕೊಡು ಎಂದು ಕೇಳಿದ, ಆದ್ರೆ ಇಲ್ಲೇ ಕೇಳಲಿಲ್ಲ ಎಂದಿದೆ, ಅದಕ್ಕೆ ತಪ್ಪು. ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಹೌದು, ಕೌಶಿಕರು ಶಬಲೆಯನ್ನ ಬಲವಂತದಿಂದ ತೆಗೆದುಕೊಂಡು ಹೋಗಲು ನಿಶ್ಚಯಿಸಿದರು. ಸರಿ ಇದೆ. ಫೈನಲಿ ಶಬಲೆ went with Kaushika. No, this is wrong because Shabale will
will not went with ಕೌಶಿಕ. ಅದಕ್ಕೆ ಹೋಗುವುದಕ್ಕೆ ಇಷ್ಟವಿರಲಿಲ್ಲ, ಶಬಲೆಗೆ ಹೋಗುವುದಕ್ಕೆ ಇಷ್ಟವಿರಲಿಲ್ಲ, ಅದಕ್ಕೆ ಇದು ತಪ್ಪು. ನೆಕ್ಸ್ಟ್, ಟಿಕ್ ದ ಕರೆಕ್ಟ್ ವರ್ಡ್. ಶಬಲೆ ವಾಸ್ ಆಲ್ಸೋ ನೋನ್ ಆಸ್ ನಂದಿನಿ. Kaushika was a king who wanted to take Shabale to his palace. ಶಬಲೆಯನ್ನ ಅರಮನೆಗೆ ತೆಗೆದುಕೊಂಡು ಹೋಗಲು ಯಾರು ಬಯಸಿದ್ರು? ಕೌಶಿಕರು. Kaushika put a dash around Shabale's neck and dragged her rope. Next, comprehension. Answer the following question and share your answer with your partner. Then write. First question. Answer the following. Just first question. Who was Vasistha? Vasistha was a sage, lived in a forest. Where did he live? He lived hermitage in a forest. He lived, ಅವರು ಗುಡಿಸಲಲ್ಲಿ ಇದ್ರು ಅಂದ್ರೆ hut. He lived in a hut in a forest. ಗುಡಿಸಲಿನಲ್ಲಿ ಇದ್ದರು. What was special about Shabale? She gave tasty food. This was speciality. She also gave food, cloth, drink, and many more. In front of Kaushika, she gave tasty food. That was the speciality of Shabale. What did Kaushika ask Vasistha? ಕೌಶಿಕರು ವಸಿಷ್ಠ ಋಷಿಯನ್ನ ಏನು ಕೇಳಿದರು? ಶಬಲೆಯನ್ನ ಕೊಡು ಎಂದು ಕೇಳಿದರು. He asked Shabale. What did Kaushika realize? ಅವನಿಗೆ ಏನು ಅರಿವಾಯಿತು? ಕೌಶಿಕರಿಗೆ ಏನು ಅರಿವಾಯಿತು ಅಂದ್ರ he was not powerful enough and could not win anything by force. Easy there. Next, read the sentence and put them in the appropriate columns. ಇಲ್ಲಿ ಎರಡು ಕಾಲಮ್ಸ್ ಕೊಟ್ರ. ಶಬಲೆ with ವಸಿಷ್ಠ, ಶಬಲೆ with the king ಕೌಶಿಕ. ಶಬಲೆ with ವಸಿಷ್ಠ ಅಂದ್ರೆ ಶಬಲೆ ಋಷಿಯೊಂದಿಗೆ ಶಬಲೆ ಕೌಶಿಕರೊಂದಿಗೆ ಯಾವ ರೀತಿ ವ್ಯವಹಾರ ಮಾಡ್ತು ಅನ್ನೋದನ್ನ. She gave food, drink, cloth, etc. ಇದು ವಸಿಷ್ಠರಿಗೆ ಸಂಬಂಧಿಸಿದ್ದು ಒಂದು. ಇಲ್ಲೇ 1, 2 ಅಂತ ಹಾಕಿನಿ ನಿಮ್ಗೆ ಈಸಿ ಆಗ್ಲಿ ಅಂತ. ನೆಕ್ಸ್ಟ್, she underwent an amazing change. ಇದು ವಸಿಷ್ಠರಿಗೆ ಸಂಬಂಧಿಸಿದ್ದು. 1, 1 ಅನ್ನೋದು ವಸಿಷ್ಠರಿಗೆ ಸಂಬಂಧಿಸಿದ್ದು. 2, 2 ಅನ್ನೋದನ್ನ ಈ ಕಾಲಂನೊಳಗೆ ಬರ್ಕೊಂಡ್ಬಿಡಿ. She producing fires warrior to protect her master. ಇದು ಇವರಿಗೆ ಸಂಬಂಧಿಸಿದ್ದು. ಶಬಲೆ with king ಕೌಶಿಕ. Her head and neck grew larger. ಕೌಶಿಕಗೆ ball of fire came out from her tail. ಇದು ಎರಡು. Many soldiers came out from her mouth, udder and her sides. Okay. Next, language exercise. Write the past tense forms of pray, prayed, drag, dragged, refuse, refused, give, gave, ask, asked, go, went, order, ordered, kill, killed. Next, discuss with your partner and complete the passage using the correct form of the words given in brackets. One morning, a king went to a village. He saw an old woman planting mango sapling. She looked weak and tired. The king asked her to how many years would it take for the sapling to grow and give fruit. The old woman replied that it would take around 10 years. The king asked if she would be alive to eat them. She said that she was not planting them for herself, but for others. The king felt happy and gave her a silver mango. She thanked the king and smiled.
ಶಿ ಥ್ಯಾಂಕ್ಡ್ ಕಿಂಗ್ ಅಂಡ್ ಸ್ಮೈಲ್. ಅಂದ್ರ ಹೇಳ್ಬಿಡ್ತೀನಿ ನೋಡ್ರಿ ಏನಂತ, ಅದರ ಕನ್ನಡ ಸಾರಾಂಶವನ್ನ ಹೇಳ್ತೀನಿ. ಒಬ್ಬ ರಾಜ ಕಾಡಿಗೆ ಬಂದನು. ಅಲ್ಲಿ ಒಬ್ಬ ಮಹಿಳೆ ಹಣ್ಣುಗಳ ಗಿಡವನ್ನ ನೆಡುತ್ತಿದ್ದಳು. ಆ ರಾಜ, ಅವಳು ಬಹಳ ವೃದ್ಧಿ ಆಗಿದ್ರಿಂದ ಅವಳನ್ನ ರಾಜ ಕೇಳಿದ ಏನಂತ, ನೀನ್ ಈ ಗಿಡ ನೆಡ್ತಾ ಇದೆಯಲ್ಲ, ಇದು ಹಣ್ಣು ಕೊಡಕ್ಕೆ ಎಷ್ಟು ವರ್ಷ ಬೇಕು ಅಂತ. ಅವಳು ಹೇಳಿದ್ಲು, ಒಂದು 10 ವರ್ಷ ಬೇಕು ಅಂತ ಹೇಳಿದ್ಲು. ಆ ವೃದ್ಧಿಯನ್ನ ಕುರಿತು ಹೇಳಿದ, ಇದು ಹಣ್ಣು ಕೊಡು ಹೊತ್ತಿಗೆ ನೀನ್ ಇರ್ತೀಯ ಅಂತ ಕೇಳಿದ. ಅದಕ್ಕೆ ಅವಳು, ಇದು ನನಗಾಗಿ ಅಲ್ಲ, ನನ್ನ ಮುಂದಿನ ಪೀಳಿಗೆಗಾಗಿ ಅಂತ ಹೇಳಿದ್ಲು. ನನ್ನ ಹಿಂದೆ ಬರುವ ಪೀಳಿಗೆಗಾಗಿ ಅಂತ ಹೇಳಿದ್ಲು. ಅದಕ್ಕ ರಾಜ ಅವಳಿಗೆ ಒಂದು ಬೆಳ್ಳಿಯ ಮಾವಿನ ಹಣ್ಣನ್ನ ಕೊಟ್ಟ. ಅದಕ್ಕ ಅವಳು ಧನ್ಯವಾದಗಳನ್ನ ಹೇಳಿ ಮುಗುಳ್ನಕ್ಕಳು. ಇದು ಸಾರಾಂಶ. ನೆಕ್ಸ್ಟ್, ಇನ್ ಅಫೇರ್ಸ್ ರೀಡ್ ದ ಫಾಲೋಯಿಂಗ್ ಡೈಲಾಗ್ ವಿತ್ ಎಕ್ಸ್ಪ್ರೆಷನ್. ಇದನ್ನ ನೋಡ್ರಿ, ಕಥೆಯ ರೂಪದಲ್ಲಿದೆ, ಚೆನ್ನಾಗಿದೆ. ಇದು ಸ್ಪೀಚ್ ಸೌಂಡ್. ಇದನ್ನೊಂದಿಷ್ಟು ನೋಡ್ಕೊಂಡ್ಬಿಡಿ. ಇದಿಷ್ಟು ಈ ಪಾಠದಲ್ಲಿ. ಈ ಪಾಠ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠವನ್ನು ನೋಡೋಣ. ಪೊಯೆಟ್ರಿ ದ ಕವ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.